ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಹೈಕಮಾಂಡ್ ಇದೆ ರೀ, ನಮಗೂ ಗೊತ್ತು. ಅದಕ್ಕೆ ಕಮಾಂಡೇ ಇಲ್ವಲ್ಲ, ಅದೇ ಈಗ ನಾವು ಪ್ರಾಬ್ಲಮ್ ಆಗಿರೋದು. ಕಂಟ್ರೋಲ್ ಎಲ್ಲಿದೆ ಅನ್ನೋದೇ ಇದೊಂಥರ ಅದು ದಿಕ್ಕಾಪಾಲಾಗಿ ಓಡ್ತಿದೆ ಆ ಹೈಕಮಾಂಡುವೆ. ಅಲ್ಲೂ ಯಾರು ಹೇಳೋರು ಕೇಳೋರು ಇಲ್ಲ ಅಲ್ಲಿ. ಅದಕ್ಕೆ ಈಗ ಕರ್ನಾಟಕದ್ದೊಂದು ಚಲನಚಿತ್ರಕ್ಕೆ ಹೋಲಿಸಿದರೆ, ಫಾರ್ ಎಕ್ಸಾಂಪಲ್ ಈಗ ಶೋಲೆ ಟೈಪು ಹೋಲಿಸಿದ್ರೆ ಅದರಲ್ಲಿ ಸಿದ್ದರಾಮಯ್ಯ ಶಿವಕುಮಾರ್ನ ಜೈ ಮತ್ತು ವೀರು ಅಂತ ಹೇಳ್ಬೋದಾ ಸರ್? ಅಲ್ಲ ಹೇಳ್ಬೇಕ್ರಿ, ಒಳ್ಳೆ ಕತೆ ಆಯ್ತಲ್ಲ. ಅವ್ರೇನು ಈಗ ರಸ್ತೆಗೆ ಬಂದು ಬಡ್ದ ಒಬ್ರಿಗೊಬ್ರಿಗೆ ಟಿಶ್ಯೂ ಅಂತ ಹೊಡ್ಕೊಂಡಿದಾರ? ಏನಿಲ್ವಲ್ಲ. ಹಂಗೆ ಅಂತ ಇಟ್ಕೊಂಡ್ರೆ ನಾವು ಆಗ ಒಂಥರ ಕಂಪ್ಯಾರಿಸನ್ ಮಾಡ್ಬೋದು. ಬಟ್ ಯಾರು ನಮ್ಮನ್ನು ಆ ಕಂಪ್ಯಾರಿಸನ್ ಮಾಡಿದಾಗ ಅವರಿಬ್ಬರ ಮಧ್ಯೆ ಹಂಗಾರೆ ಸುತ್ತಿ ಆಡಿದ್ಯಾ, ಬೈಕ್ ಕೊಡಿ ನೋಡೋಣ, ಸ್ಕೂಟ್ರ್ ಕೊಡಿ ಅವ್ರಿಗೆ ನೋಡೋಣ ಅಂತಂದ್ರೆ ನಾನು ಎಲ್ಲಿಂದ ತರಲಿ ಅವರಿಬ್ಬರಿಗೂ ಸ್ಕೂಟ್ರನ್ನ? ಬಟ್ ಸಣ್ಣ ಸಣ್ಣದಾಗ ಸುತ್ತಿ ಅಂತ ಫಂಕ್ಷನ್ಗಳಲ್ಲಿ ಅಕ್ಕಪಕ್ಕ ಹಂಗಂಗೆ ಕಿವಿ ಕಚ್ಕೊತಾರೆ. ಅದೇನು ಕಚ್ಕೊತಾರೋ ಗೊತ್ತಿಲ್ಲ, ತೋರಿಸ್ಕೊಳ್ಳೋದು. ಬಟ್ ಈ ಇಡೀ ಡ್ರಾಮಾನಲ್ಲಿ ಸರ್ ಹಂಗೆ ಕಂಪೇರೇ ನೀವು ಮಾಡೋದಾದರೆ ಈ ಡ್ರಾಮಾಗೆ ಗಬ್ಬರ್ ಸಿಂಗ್ ಯಾರು ಅಂದ್ರೆ ನನ್ನ ಕೈಲಿ ಹೇಳೋಕ್ಕಾಗಲ್ಲಪ್ಪ. ಯಾಕೆ ಸರ್ ಜಾಸ್ತಿ ಇರ್ತಾರೆ? ನನಗೆ ಗೊತ್ತಿಲ್ಲ ಅದು ಯಾರೋ ಏನೋ. ಹೈಕಮಾಂಡಲ್ಲಿ ಯಾರೋ ಒಬ್ರು ಇರಬೇಕಾಗತ್ತೆ. ಗಬ್ಬರ್ ಸಿಂಗು ನಮ್ಗೆ ಗೊತ್ತಾಗಲ್ಲ ಯಾರು. ಹಾಗಾಗಿ ನೀವು ಪುರ್ಸೊತ್ತಾಗಿ ಡಿಸೈಡ್ ಮಾಡ್ಕೊಳ್ಳಿ. ಇವರು ಶಿವಕುಮಾರ್ ಹೇಳ್ದಂಗೆ 28ರಿಗೆ ನಾವೇ ಅಂತ ಅದೆಲ್ಲ ನಾವು ತೀರ್ಮಾನ ಮಾಡ್ತೀವಿ. ನೀವು ತುಂಬ ಟೆನ್ಷನ್ ತಗೋಬೇಡಿ. ಈಗಿರೋ ಟೆನ್ಷನ್ ಸ್ವಲ್ಪ ಸರಿ ಮಾಡ್ಕೊಂಡು ಸಿಂಗಲ್ ಎತ್ತಾಗಿ ಓಡಕ್ಕಾಗತ್ತಾ ನೋಡಿ. ಯಾಕಂದ್ರೆ ಜೋಡಿ ಕಿತ್ತೋಗೋ ಸ್ಟೇಜಲ್ಲಿ ಇದೆ. ನಾಯ್ ರೇ ನಾಯ್ ರೇ ನಾಯ್ ನಾಯ್ ರೇ ಪಾಪ ಪಾಪ ಪಾಪ